ಆಲ್ರೆಡಿ ಈಗ ನಾವು ಮರು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಲ್ಲ, ಮರು ತನಿಖೆ ಈಗ 4 ವರ್ಷದ ಹಿಂದೆನೆ ಮಾಡಿಬಿಟ್ಟಿದೆ. ಆದೇಶ ಆಗಿಬಿಟ್ಟಿತ್ತು ಅವಾಗ ಸ್ಪೆಷಲ್ ಕೋರ್ಟ್ ಅಲ್ಲಿ. ನೀವು ಹೇಳ್ತಿರಲ್ಲ ಯಾಕೆ ನೀವು ಸುಮ್ಮನೆ ಆರೋಪ ಮಾಡ್ತೀರಿ ಅಂತ ಹೇಳಿ, ನಾವು ಹೇಳಿಲ್ಲ, ಸ್ವತಃ ಸಿಬಿಐ ಪ್ರಾಸಿಕ್ಯೂಷನ್ ಹೇಳಿತ್ತು. 319 ನಲ್ಲಿ ಅಪ್ಲಿಕೇಶನ್ ಕೊಟ್ಟು ಪೆಟಿಷನ್ ಫೈಲ್ ಮಾಡಿದಾಗ ಸ್ವತಃ ಜಡ್ಜ್ ಸಾಹೇಬ್ರೆ ಎಸ್ ಯು ಆರ್ ಕರೆಕ್ಟ್ ಪ್ರಾಸಿಕ್ಯೂಟರ್ ಅಂತ ಹೇಳಿ ತನಿಖೆಗೆ ಆದೇಶನೇ ಮಾಡಿತ್ತು. ಆದರೆ ಇವರು ಏನ್ ಮಾಡಿದ್ರು, ಆ ಆದೇಶಕ್ಕೆ ಮಾನ್ಯ ಕರ್ನಾಟಕ ಹೈಕೋರ್ಟಿಗೆ ಅಪೀಲ್ ಹೋದ್ರು. ಅಪೀಲ್ ಹೋದ್ಮೇಲೆ ಅಲ್ಲಿ ಸ್ಟೇ ತಗೊಂಡು ಬಂದ್ರು. ಅಂದ್ರೆ ಕೆಳಗಿನ ನ್ಯಾಯಾಲಯ, ಸೆಷನ್ ಕೋರ್ಟ್ ಸ್ಥಾನಮಾನ ಇರುವಂತಹ ಆ ಸ್ಪೆಷಲ್ ಕೋರ್ಟ್ಗೆ ಅದರ ಮೇಲ್ಗಡೆ ಇರೋದು ಅಪಿಲೇಟ್ ಅಥಾರಿಟಿ ಇರೋದು ಹೈಕೋರ್ಟ್. ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡು ಬಂದ್ರು ಇವರು. ಈ ಯಾರು ಉದಯ್ ಜೈನ್ ಅಂದ್ರೆ ಅವ್ರಿಗೇನೋ ಇದನ್ನಿಲ್ಲ, ಬಟ್ ಅವ್ರ ಮೇಲೆ ಕಾಪಾಡ್ತಾ ಇದಾರಲ್ಲ ಅವ್ರಿಗೆ ಒಬ್ರು ದೇವಮಾನ್ ಅವರು, ಅವರ ಅಡ್ವೊಕೇಟ್ ಗಳನ್ನ ಇಟ್ಟು ಅವರ ಮನೆಯ ಮಗು ಮತ್ತು ಈ 3 ಜನ ಗ್ಯಾಂಗ್ ಏನಿದೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಆದೇಶದ ಮೇಲೆ ಸ್ಟೇ ತಗೊಂಡು ಬಂದಿದ್ದಾರೆ. ಕ್ಲೀನ್ ಚಿಟ್ ಕೊಟ್ಟಿಲ್ಲ.